ಇಡೀ ದೇಶದಲ್ಲಿ ಬೆಳಗಾವಿ ಎಲ್ಲೈತಿ ಅನ್ನೋದನ್ನ ಇವತ್ತು ದಿವಸ ಗುರ್ತಾ ಮಾಡಲಿಕ್ಕೆ ಯಾರಾದರೂ ಕಾರಣೀಭೂತರಿದ್ರೆ ಅದು ಇವತ್ತು ಬಿ ಶಂಕರಾನಂದ ಅವರು ಅಂತ ಒಂದು ಮಾತನ್ನ ಹೇಳ್ಬೋದು. ಬೆಳಗಾವಿ ಎಲ್ಲೈತಿ, ಹೆಂಗೈತಿ, ಎಕಡೆ ಐತಿ, ಏನೈತಿ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಚಿತ್ರಪಟಗಳಲ್ಲಿ, ದೇಶದ ಚಿತ್ರಪಟಗಳಲ್ಲಿ ಬೆಳಗಾವಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಇವತ್ತು ದಿವಸ ಅದು ಬಿ ಶಂಕರಾನಂದ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸತತವಾಗಿ 7 ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್, ಕಂಟಿನ್ಯೂಸ್ ಆಗಿ 7 ಸಲ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ದಿವಸ ಸಂಸತ್ ಸದಸ್ಯರಾಗಿ ಅವರು ಆಯ್ಕೆಯಾದರು. ಅದು ಗಿನ್ನಿಸ್ ಬುಕ್ನಲ್ಲಿ ದಾಖಲೆ ಆಗಿದೆ. ಅವರು ನಮ್ಮ ಹುಕ್ಕೇರಿ ತಾಲೂಕಿನ ಗಣಗಲ ಗ್ರಾಮದಲ್ಲಿ ಹುಟ್ಟಿ ಗಣಗದಾದಲ್ಲಿ 1ರಿಂದ 4ನೇವರೆಗೆ ಶಾಲೆಯನ್ನು ಕಲಿತು ಅಲ್ಲಿಂದ ಮುಂದೆ 5ನೇತ್ತೆ ಕಲಿಬೇಕಂತಂದ್ರೆ ಮುಂದೆ ಅವರು ಚಿಕ್ಕೋಡಿಗೆ ಅಲ್ಲಿಂದ ಒಂದು 15 ಕಿಲೋಮೀಟರ್ ನಡ್ಕೋತ ಹೋಗ್ತಿರು. ಕೋತಿನಿ ಗುಡ್ಡದ ಮ್ಯಾಗ ಹಾದು ನಡ್ಕೋತ ಹೋಗಿ ಶಿಕ್ಷಣ ಎಲ್ಲ ಮುಗಿಸಿ ಆಮೇಲೆ BA ಕಲಿಬೇಕಂತಂದ್ರೆ ಬಾಂಬೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜಿಗೆ ಅವರು ಅಡ್ಮಿಷನ್ ತಗೊಂಡು, ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡು ಅವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ನಂತರ ಈ ಬೆಳಗಾವಿಯಲ್ಲಿ ಬಂದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಇವತ್ತು ಶಂಕರಾನಂದ ಅವ್ರ ಬಗ್ಗೆ ಹೇಳಬೇಕಾದ್ರೆ ಆವತ್ತಿನ ದಿನಮಾನಗಳಲ್ಲಿ ಅಷ್ಟೊಂದು ತುರುಸಿನ ರಾಜಕೀಯ ಇದ್ದಿರಕ್ಕಿಲ್ಲ. ಶಂಕರಾನಂದ ಅವರು ಮೌಲ್ಯಾಧಾರಿತ ಒಬ್ಬ ರಾಜಕಾರಣಿ, ಸರ್ವಧರ್ಮೀಯರನ್ನು ಬೆಳೆಸೋದ್ರ ಮುಖಾಂತರ ತಾವು ಬೆಳಿಬೇಕು, ಜೊತೆಗೆ ನಮ್ಮ ಭಾಗ ಜನ ಬೆಳಿಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ದಿವಸ ಜೈನ ಸಮಾಜದಲ್ಲಿರ್ತಕ್ಕಂಥ ಜಗನೂರ್ ಸಾಹೇಬರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ, ಶಾಂತಪ್ಪನ ಮಿರ್ಜಿ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ, ಮಲ್ಲಯ್ಯ ಕೌಟಿಮಠ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ, ಇವತ್ತು ಚಿದಾನಂದ ಕೋರೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ, ಪ್ರಕಾಶ್ ಹುಕ್ಕೇರಿ ಅವ್ರನ್ನಾಗಲಿ ಪ್ರಭಾಕರ್ ಕೋರೆ ಅವ್ರನ್ನಾಗಲಿ ಬೆಳೆಸಿದಂಥ ಹೆಮ್ಮೆ ಇವತ್ತು ದಿವಸ ಶಂಕರಾನಂದ ಅವರಿಗೆ ಸಲ್ತದೆ. ಮರಾಠ ಸಮಾಜದಲ್ಲಿ ಇವತ್ತು ದಿವಸ ರಘುನಾಥರಾವ್ ಕದಂ ಅವರನ್ನ ಜೊತೆಗೆ ಶಂಕರರಾವ್ ನಲ್ವಡೆ ಅವರನ್ನು, ಮಧುವನ ನಲ್ವಡೆ ಅವರನ್ನು ಬೆಳೆಸಿದಂಥ ಒಂದು ಶ್ರೇಯಸ್ಸು ದಿವಸ ಅವ್ರಿಗೆ ಸಲ್ತದೆ. ಅನೇಕರನ್ನು ಬೆಳೆಸಿದರು. ಅನೇಕರನ್ನು ಬೆಳೆಸೋದ್ರ ಮುಖಾಂತರ ಸರ್ವಧರ್ಮೀಯರನ್ನು ಕರ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ, ಒಂದು ಮೂಲ ನೈಜವಾಗಿರ್ತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಶಂಕರಾನಂದವರಲ್ಲಿತ್ತು. ಅವ್ರನ್ನ ಬಹಳ ಹತ್ತಿರದಿಂದ ನಾವು ಬಹಳ ಸಾಕಷ್ಟು ಸಲ ನೋಡಿದ್ದೀವಿ. ಇದೇ ಪ್ರಭಾಕರನ ಕೋರೆ ಅವರು ಹೇಳಿದ ಹಾಗೆ ಅವ್ರು ಸಿಟ್ಟು ಬಂದದ್ದು ನಾನು ಎಂದು ನೋಡಿಲ್ಲ. ನಾನು ಅವ್ರ ಮುಂದೆ ಯಾರಿಗೂ ಒಮ್ಮೆ ಸಿಟ್ಟಿಗೆ ಇದ್ದೀನಿ. ನಾನು ರಮೇಶ್ ಸಿಟ್ಟ ತಲೆಗಟ್ಟೆ ಇರ್ಬೇಕು, ಬಾಯಿಗೆ ಬರಬಾರ್ದು ಅಂದರು. ತಲೆಯಾಗ ಸಿಟ್ಟ ತಲೆಗಟ್ಟೆ ಇರಬೇಕು, ಬಾಯಿಗೆ ಬರಬಾರ್ದು ಅಂತ ನನಗೆ ಬುದ್ಧಿ ಹೇಳು ಅಂದ್ರೆ ಒಬ್ಬ ಅಂಥ ಮಹಾನ್ ವ್ಯಕ್ತಿ. ಭಾಳ ದಿನ ಹಿಂದನೇ ಈ ಪುತ್ಥಳಿ ಅನಾವರಣ ಆಗಿರ್ಬೋದು, ಇವೆಲ್ಲ ಆಗಬೇಕಾಗಿತ್ತು. ದೇರಾಯ ತುಬಿ ದುರಸ್ತಾಯೇ ಯಾವಾಗಲೇ ಆಗಬೇಕಾಗಿತ್ತು, ಬಟ್ ಇವತ್ತು ಆಗಿದೆ. ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರ್ಬೋದು, ಇನ್ನುಳಿದ ಕಾರ್ಯಕ್ರಮ, ಬಿ ಶಂಕರಾನಂದ ಅವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ, ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಜನತೆ ನಿಮಗೆ ಇರ್ತದೆ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಶತ್ರುಗಳಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಮೆರೆದಿರ್ತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಅಂತಂದರೆ ಇವತ್ತು ದಿವಸ ಬಿ ಶಂಕರಾನಂದ ಅವರು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ದೆ. ಆವಾಗ ನಾನೊಂದು 2-3 ಸಲ ಹೊಡೆದಾರ, ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ನೆನಪೈತಿ. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಅವ್ರ ಪರಿಚಯ ಆವಾಗಿನಿಂದಿತ್ತು. ಆದರೆ ಇವತ್ತು ಶಂಕರಾನಂದ ಅವರು ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಕೇವಲ ಆವಾಗ ಕೇಂದ್ರ ಸರ್ಕಾರದ ಬಜೆಟ್ಟು 2-2.5 ಲಕ್ಷ ಕೋಟಿ, 2-2.5 ಲಕ್ಷ ಕೋಟಿ. ಇವತ್ತು 30 ಲಕ್ಷ 40 ಲಕ್ಷ ಕೋಟಿ. ಇವತ್ತು ಅವಾಗ 2-2.5 ಲಕ್ಷ ಕೋಟಿದಾಗ ಅನೇಕ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮತ್ತು ಜಾಫರ್ ಶರೀಫ್ ಅವರು ಇಬ್ಬರು ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರೋದ್ರ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಈಗ ಇದೀಗ ICR ಬಗ್ಗೆ ಹೇಳಿದರು, ಯಾರಿಗೆ ಗೊತ್ತಿಲ್ಲ. ಅದು 1200 ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದರೆ ಅವರ ಆಶೀರ್ವಾದದಿಂದ ಬಂದಿದೆ. ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳು ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಶಂಕರಾನಂದ ಅವರ
ಒಂದು ಸಹಕಾರದಿಂದ ನಾವು ಇಂಪೋರ್ಟ್ ಆಗಿದ್ದಾವೆ ಕೇಲಿ ಈ ಮಟ್ಟಕ್ಕೆ ಬೆಳೆದದ. ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಉಮೇಶಣ್ಣ ಕತ್ತಿಯವರು ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ರಂಧ್ರ ಇತ್ತು. ಅದನ್ನು ಅಮೇರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನಷ್ಟು ಹೆಚ್ಚಿನಿಲ್ಲ. ಅವಾಗ ಇವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದ್ದರು. ಉಮೇಶಣ್ಣ ನಾನು ಬಂದು ಇಲ್ಲಿ ಮನೆಯಾಗ ಭೇಟಿ ಆದಾಗ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಡಾಕ್ಟರ್ ಕಡೆಯಿಂದ ನೀನು ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡು ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು, ಹೋಗುವುದು, ಬರುವುದು, ಅಲ್ಲಿ ಇರುವುದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಷಾತ್ ಅದು ಹುಡುಗ ಉಳಿಲಿಲ್ಲ ಮಾತು ಬೇರೆ. ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ, ಅವನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಬಹಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಶ್ಲಾಘಿಸಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಕನಗಲಿ ಅವರು MLC ಆಗಿದ್ದರು. ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮನೆತನ ರಾಜಕೀಯದಲ್ಲಿ ಇರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕನಗಲಿ ಅವರಿಗೂ ಈಗ ಮಾತಾಡಿದ್ದೀನಿ. ಬಾಂಬೆದಾಗೆಲ್ಲ ಇಲ್ಲಿ ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ಕರ್ಮಭೂಮಿ. ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು, ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮನೆತನವನ್ನು ನೇರವಾಗಿ ಒಳಗೆ ಹೋಗೋವು ಯಾರು ಒಬ್ಬರಿದ್ರೆ ಅದು B. ಶಂಕರಾನಂದ ಅವರನ್ನು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.